ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಬಯೋದ್ ಬಿಟ್ಟು ನೀವ್ ನೋಡ್ತಿದ್ದೀರಾ? ನೋಡಿಮ್ಮ, ಮೊದ್ಲೇ ಏಟ್ ಮಾಡ್ಕೊಂಡಿದ್ದಾರೆ. ಮಾತಾಡಿ ಮಾತಾಡಿ ಇನ್ನೂ ಎನರ್ಜಿನ ಲಾಸ್ ಮಾಡ್ಕೋತಾರೆ. ಪಲ್ಲವಿ, ನಿನ್ಗೇನಿದು ಹೊಸ್ದಾ? ನಿನಗೂ ಚೆನ್ನಾಗೇ ಗೊತ್ತು ನನ್ ಮಗ ಜಗಳಗಂಟ ಅಂತ. ನೋಡಿದ್ರಾ, ನಿಮ್ಮಮ್ಮನೇ ಒಪ್ಕೊಂಡ್ರು. ಮಾ, ಅವ್ರೇನಾದ್ರು ನಿಮ್ಗೆ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದ್ರ? ನನ್ ಮಾನ ಮರ್ಯಾದೆ ತೆಗೆಯಕ್ಕೆ ಇದ್ದೀರಾ? ವಿಕ್ರಾಂತ್, ಹಾಗಲ್ಲ ಕಣೋ. ನೀನ್ ಇಷ್ಟೆಲ್ಲ ಪೆಟ್ ಮಾಡ್ಕೊಂಡ್ ಬಂದ್ ನಿಂತಾಗ 1 ನಿಮಿಷ ನನಗೆ ಜೀವನೇ ಹೋದಾಗಾಯ್ತು. ಆದ್ರೆ ನಿನ್ನ ಪಲ್ಲವಿ ಜೊತೆ ನೋಡಿದ್ಮೇಲೇನೆ ನನಗ್ ಸ್ವಲ್ಪ ಸಮಾಧಾನ ಆಗಿದ್ದು. ಅಮ್ಮ, ಅವ್ರಿಗೆ ಸಂಬಂಧಪಟ್ಟಿರೋ ಟ್ಯಾಬ್ಲೆಟ್ಗಳು ಇದ್ರಲ್ಲಿದೆ. ಅವರು ಕೆಲ್ಸ ಅಂತ ಮರ್ತ್ ಹೋಗ್ಬಿಡ್ತಾರೆ. ಸಮಯಕ್ಕೆ ಸರಿಯಾಗಿ ನೀವ್ ಕೊಡಿಮ್ಮ. ಬ್ಯಾಂಡೇಜ್ ಎಲ್ಲ ಚೇಂಜ್ ಮಾಡೋದ್ ಬೇಡ. 3 ದಿವಸ ಆದ್ಮೇಲೆ ಅವರೇ ತೆಗಿತಾರೆ. ಸರಿಮಾ. ನೀರ್ಗಿರು ಸೋಕಂಗಿಲ್ಲ ಅಮ್ಮ, ಸ್ವಲ್ಪ ಹುಷಾರು. ಆಯ್ತು ಪಲ್ಲವಿ. ಹಾಗೆ ಬಿಸಿ ಬಟ್ಟೆಲಿ ವೈಪ್ ಮಾಡಿ. ಅಮ್ಮ ಕೇಳಿಸ್ಕೊಂಡ್ರಾ? ಮೇಲ್ನೋಟಕ್ಕೆ ನೀವಿಬ್ರು ಎಷ್ಟೊಂದ್ ಜಗಳ ಮಾಡ್ತೀರಾ. ಆದ್ರೆ ಒಬ್ರಿಗೊಬ್ರು ತುಂಬಾನೇ ಕಾಳಜಿ ಮಾಡ್ತೀರಾ. ಹಾಗೇನಿಲ್ಲಮ್ಮ. ನನಗೂ ಯಾವ ಕಾಳಜಿನೂ ಇಲ್ಲ. ಏ ವಿಕ್ರಾಂತ್, ಯಾಕೋ ಸುಳ್ಳು ಹೇಳ್ತೀಯಾ? ಅವಳಿಗೆಲ್ಲಿ ಲಾರಿ ಗುದ್ಬಿಡುತ್ತೋ ಅಂತ ಅವಳ ಪ್ರಾಣ ಕಾಪಾಡೋದಿಕ್ಕೆ ನೀನ್ ಅಡ್ಡ ಹೋಗ್ತೀಯ. ಇನ್ನು ಇವಳು ನಿನಗೆಲ್ಲಿ ಲಾರಿ ಗುದ್ಬಿಡುತ್ತೋ ಅಂತ ಅವಳ ಪ್ರಾಣನ ಪಣಕ್ಕಿಟ್ಟು ನಿನ್ನ ಕಾಪಾಡ್ತಾಳೆ. ಅವಳನ್ ನೋಡು, ಅಮ್ಮ ಈ ಟೈಮ್ಗೆ ಈ ಟ್ಯಾಬ್ಲೆಟ್ಸ್ ಕೊಡ್ಬೇಕು, ಆ ಟ್ಯಾಬ್ಲೆಟ್ಸ್ ಕೊಡ್ಬೇಕು, ನಿನಗೆ ಬಿಸಿನೀರಿನ ಶಾಖ ಕೊಡ್ಬೇಕು ಅಂತ ಎಷ್ಟೆಲ್ಲ ಹೇಳ್ತಿದ್ದಾಳೆ.